ಬಂದು ಗುರು ಸಾರ್ವಭೌಮಂ ಅತಿ ಪರಾಕ್ರಮಿನಾನೆಂದೆನಿಸಿರ್ಪೇ ಚಲದಿಂ ಬಂದು ಗುರು ಸಾರ್ವಭೌಮಂ ಅತಿ ಪರಾಕ್ರಮಿನಾನೆಂದೆನಿಸಿರ್ಪೇ ವರದೀರ ಕ್ಷತ್ರಿಯ ಕುಲ ಪ್ರಖ್ಯಾತ ಎನ್ನನ್ವಯಂ ವರದೀರ ಕ್ಷತ್ರಿಯ ಕುಲ ಪ್ರಖ್ಯಾತ ಎನ್ನನ್ವಯಂ ಮೆರವೇ ಗಳಿಸಿರ್ಪೆ ಭೀಷ್ಮ ದ್ರೋಣ ಕೃಪ ಶಕುನಿ ಕರ್ಣ ಸೈಂಧವ ದುಶ್ಯಾಸನರನ ಧೀರ ಧೀರರೋಳ್ ಗಣಗುಣ ನೆನೆಸಿ ಧೀರ ಧೀರರೋಳ್ ಗಣಗುಣ ನೆನೆಸಿ ಸಕಲ ಭರಿತ ಸಾಮ್ರಾಜ್ಯದ ಸಿರಿಯ ಸಕಲ ಭರಿತ ಸಾಮ್ರಾಜ್ಯದ ಸಿರಿಯ ನಿರುತಂದಿದರೆಯಲ್ಲಿ ಸುಖದಲ್ಲಿ ಬಾಳ್ವೆ ನಿರುತಂದಿದರೆಯಲ್ಲಿ ಸುಖದಲ್ಲಿ ಬಾಳ್ವೆ ನಿರುತ್ತದೆ ಸುಖದಲ್ಲಿ ದರೆಯಲ್ಲಿ ಬಾಳ್ವೆ ನಿರುತಂದಿದರೆಯಲ್ಲಿ ಸುಖದಲ್ಲಿ ಬಾಳ್ವೆ ನಿರುತದಿ ದರೆಯಲ್ಲಿ ಸುಖದಲ್ಲಿ ಬಾಳ್ವೆ ಬಲ ಭುವನದಳು ಸಮಾನರವರನಗಿಂದು ಈ ದರೆಯೋಳ್ ಬಲ ಭುವನದಳು ಸಮಾನರವರನಗಿಂದು ಭೀಷ್ಮಾದ್ರೋಣ ರಮಿಸುತ್ತ ಕರ್ಣ ಶಕುನಿ ಸೈಂಧವ ದುಶ್ಯಾಸನರ ಭೀಷ್ಮಾದ್ರೋಣ ರಮಿಸುತ್ತ ಕರ್ಣ ಶಕುನಿ ಸೈಂಧವ ದುಶ್ಯಾಸನರ ಬೆಂಬಲ ಎನಗಿದೆ ದರೆಯಳು ಎನಗೆ 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 ಸಾರಿ ಭುಜ ಬಲ ಪರಕ್ರಮ ತೋರಿ ಮನದೊಳುಗ ನಮುದ ಮೀರಿ ಹಠ ಮಾಡಿ ಸಾರಿ ಭುಜ ಬಲ ಪರಕ್ರಮ ತೋರಿ ಮನದೊಳುಗ ನಮುದ ಮೀರಿ ಹಠ ಮಾಡಿ ಹರಿಗಳ ದಳಗಳ ಶಿರಗಳ ಕಡಿಯುತ್ತೆ 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 ಬಲ ಭುವನದಳು ಸಮಾನರವರನಗಿಂದು ಈ ದರೆಯೋಳ್ ಬಲ ಈ ದರೆಯೋಳ್ ಬಲ ಈ ದರೆಯೋಳ್ ಬಲ ಭುವನದಳು ಸಮಾನರವರನಗಿಂದು
ಸಮಾನರೋ ನನಗೆಂದು. ಪಿತಾಮಹ ಪರಮ ಪೂಜ್ಯ ಆಚಾರ್ಯರೇ, ವಿದುರ ಚಿಕ್ಕಪ್ಪ, ಸಹೋದರ ದುಶ್ಯಾಸನ, ಅಗ್ರಜ ಸೈಂಧವ, ಮಿತ್ರಕರ್ಣ, ಚೌಬಲರಾಜ ಶಕುನಿ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ದ್ಯೂತವನ್ನಾಡಿ ಸಕಲ ಐಶ್ವರ್ಯವನ್ನು ಕಳೆದುಕೊಂಡು ಕಾಡು ಮೇಡುಗಳಲ್ಲಿ ಅಲೆದಾಡಿದ 7 ಪಾಂಡವರು ತಮಗೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಓ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಇಲ್ಲಿಗೆ ಕಳಿಸಿರುವರಂತೆ. ನೋಡಿದಿರಾ ನೋಡಿದಿರಾ ಅವರ ಅಟ್ಟಹಾಸ ಎಷ್ಟರ ಮಟ್ಟಿಗಿದೆ? ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ, ಯುದ್ಧ ಅದರ ಸಲುವಾಗಿ ನಾನು ಸದಾ ಸಿದ್ಧ, ಕಂಕಣಬದ್ಧ. ತಾತ, ನನ್ನ ಬಳಿ ಅನ್ನೊಂದು ಅಕ್ಷೋಹಿಣಿ ಸೈನ್ಯದಳವಿದೆ. ಅದರ ಹಿಡಿತಕ್ಕೆ ಸಿಕ್ಕಿದ ಆ 7 ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ಅಚ್ಚುಗುಚ್ಚಾಗಿ ಹೋಗುವರು. ತಾತ, ಸಹೋದರ, ಓ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ಅಂಗಾಧಿಪತಿಯಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾಚಾರ್ಯಗಳಿರುವಲ್ಲಿ ಅವರ ಕಣ್ಣೆದರಿಗೆ ಬೆಳೆದ ನಮಗೆ ಏಕೆ ವಿಚಾರ? ಮಹಾರಾಜರಿಗೆ ಜಯವಾಗಲಿ. ಪುರುಷೋತ್ತಮನು ಬರುತ್ತಿರುವನು. ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಯಾರವನು ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿಲ್ಲಿರುವಲ್ಲಿ ಆ ದನ ಕಾಯುವವನು ನಿಮಗೆಲ್ಲ ಪುರುಷೋತ್ತಮನು? ಬಂದವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ಮನೆಗೆ ಹೋದವನು ಇಂಥವನು ನಿಮಗೆಲ್ಲ ಪುರುಷೋತ್ತಮನು? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯಯುತವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಇಲ್ಲಿಗೆ ಬರುತ್ತಿರುವನೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಏನು ಹೇಳಿದೆ? ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ನೀನು ಎಷ್ಟೇ ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ? ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆ ಅದೇನಾಗಿರುವುದೋ ನಾನು ಕಾಣೆ. ನಿನ್ನ ಬುದ್ಧಿಯು ಹೀಗೆ ವಿಕಲ್ಪಗೊಳ್ಳುತ್ತಿರುವುದು. ಸಹೋದರ, ಅಗ್ರಜ, ಪೂಜ್ಯನು ಹಿರಿಯರು ಎಂದು ಸಹನೆಯಿಂದ ಸುಮ್ಮನಿದ್ದರೆ ಈ ಸಭಾಸ್ಥಾನದ ಮರ್ಯಾದೆಯನ್ನು ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಎಲವೋ ವಿದುರ, ಅಣ್ಣನ ಮಾತಿಗೆ ಎದುರಾಡಿದ ನೀನು ಒಂದು ಅರಕ್ಷಣವೂ ಕೂಡ ಇಲ್ಲಿರಕೂಡದು. ಈ ಕೂಡಲೇ ಸಭೆಯನ್ನು ಬಿಟ್ಟು ಹೊರಟು ಹೋದರೆ ಸರಿ, ಇಲ್ಲವಾದರೆ ಅಪರಾಧವಾದೀತು. ಎಚ್ಚರ. ದುರ್ಯೋಧನ, ಸಭೆಯಿಂದ ನನ್ನನ್ನು ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ ನಿನಗೆ? ಛೀ, ಅವಿವೇಕಿ! ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ? ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ತಡೆಯಲು ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು. ಪೂಜ್ಯರಾದ ಇದರನ್ನು ಅಪಾಯಸಕ್ಕೆ ಈಡು ಮಾಡಿ ಸರ್ವೋತ್ತಮ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಸರ್ವೋತ್ತಮನು ಬಿಲ್ಲನ್ನು ಹಿಡಿದು ರಣಾಂಗದಲ್ಲಿ ನಿಂತಿದ್ದರೆ ಆತನನ್ನು ಎದುರಿಸುವವರು ಯಾರಿರುತ್ತಿದ್ದರು? ಕರ್ಣ, ನೀನು ಸಹ ಈ ವಿದುರನ ಗೊಡ್ಡು ಬೆದರಿಕೆಗೆ ಬೆದರಿದೆಯಾ? ಈ ವಿದುರನೆಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡುವನು? ಅಥವಾ ಈತನ ಒಂದಲ್ಪ ಬಿಲ್ಲಿಂದ ನಮಗ ಪ್ರಯೋಜನವಾದರೂ ಏನು? ಕರ್ಣ, ಕರ್ಣ, ದುರದೋಳ್ ಪಾರ್ಥನ ಶಿರವಂದರನಿಗೆ ಕರ್ಣ, ದುರದೋ
ಎನ್ನುತ್ತ ಶಪಥವನಾತು. ಮಹೇಶ್ವರ ಕುವರನಂ ಮೆಚ್ಚಿಸಿ ಮಹೇಶ್ವರ ಕುವರನಂ ಮೆಚ್ಚಿಸಿ ವರಚಾಪವನಾತು. ನಿನಗೆ ಸಮನಾರಿಗರೈ ಕರ್ಣ. ಕರ್ಣ, ಈ ವಿದುರಗೊಂಡ ಬದುಕಿಗೆ ನೀನೂ ಜವಾಬ್ದಾರಿಯ. ಚಿಂತೆಯನ್ನು ಬಿಡಿ. ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಕೃಷ್ಣನ ಸಭೆಗೆ ಬಂದಾಗ ಯಾರಾದರೂ ಸಭೆಯಲ್ಲಿ ಎದ್ದು ನಿಂತು ನಮಸ್ಕರಿಸಿದ್ದೋ ಅಥವಾ ಗೌರವಿಸಿದ್ದೇ ಆದರೆ ಅಂತವರು ಯಾರೇ ಆದರೂ ಸರಿ, ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾದೀತು. ಎಚ್ಚರ ಸಹೋದರ. ಅಗ್ರಜ, ಎಲ್ಲಿ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವುದು ಎಂದು ಹೇಳಿದ್ದೆನಲ್ಲ, ಸಿದ್ಧವಾಗಿರುವುದು? ಅಗ್ರಜ, ಸಿದ್ಧವಾಗಿರುವುದು. ಅದನ್ನು ಇಲ್ಲಿ ಕೊಡು. ನಾನು ಅಂದು ದ್ವಾರಕೆಗೆ ಹೋಗಿದ್ದಾಗ ಹಗಲಿನಲ್ಲಿ ಏನಿದ್ದೆ ಬಂತವನ್ನಂತೆ ನಟಿಸಿ ನನ್ನನ್ನು ಬಹು ವಿಧವಾಗಿ ಕಾಡಿದನು. ಈಗ ಅದರ ಪ್ರತಿಫಲವನ್ನು ತೋರಿಸುವೆನು. ಎಲ್ಲಿ ಅದನ್ನು ಇಲ್ಲಿ ಕೊಡು. ತೆಗೆದುಕೊಳ್ಳುವರಾಗಿ ಅಗ್ರಜ. ಧರ್ಮ ಕಾರ್ಯವಾ ಕರ್ಮ ಪಾಹಿ ಮಾಂ. ಧರ್ಮ ಕಾರ್ಯವಾ ಧರ್ಮವೇ ಜಯವು ಧರ್ಮವೇ ಲಯವು. ಧರ್ಮವೇ ಜಯವು ಧರ್ಮವೇ ಲಯವು. ಧರ್ಮವನರಿತು ನಿನೆಲೆ ಕಂಡ ಮನುಜ. ಧರ್ಮವನರಿತು ನಿನೆಲೆ ಕಂಡ ಮನುಜ. ಧರ್ಮ ಕಾರ್ಯವಾ ಹಿಮಾ. ಧರ್ಮ ಕಾರ್ಯವಾ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ. ನಾನು ನನ್ನದು ಎಂಬ ಮಮಕಾರ ನಿನಗೇಕೋ. ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ದೇಹ. ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ದೇಹ. ಧರ್ಮ ಕಾರ್ಯವಾ ಧರ್ಮ ಪಾಶಿ ಮಾ. ಧರ್ಮ ಕಾರ್ಯವಾ ಧರ್ಮ ಕಾರ್ಯವಾ ಧರ್ಮ ಕಾರ್ಯವಾ. ಆಹಾ, ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನನಗೆ ನಮಸ್ಕರಿಸಿದರು. ಈ ದುರ್ಯೋಧನನು ಮಾತ್ರ ತಲೆ ಎತ್ತಿ ನೋಡಿಯೂ ನೋಡದವನಂತೆ ಕುಳಿದಿರುವನಲ್ಲ. ಇರಲಿ, ನನ್ನ ಯೋಗಮಾಯೆಯ ಬಲದಿಂದ ಈ ಭೂಮಿಯನ್ನು ಒಂದು ಸಾರಿ ಮೆಟ್ಟಿ ತಾನಾಗಿಯೇ ನನ್ನ ಬಳಿ ಬಂದು ಬೀಳುವಂತೆ ಮಾಡುವನು. ಯೋಗಮಾಯೆಯೇ ಜಾಗೃತಳ. ಚಕ್ರವರ್ತಿ ಸುಯೋಧನ, ಚಕ್ರವರ್ತಿ ಸಾರ್ವಭೌಮನಾದ ನೀನು ಈ ತುಂಬಿದ ರಾಜಸಭೆಯಲ್ಲಿ
ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ. ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ, ಮೇಲೇಳು ಸುಯೋಧನ. ಛೇ! ಕೃಷ್ಣ, ಚಕ್ರವರ್ತಿಯಾದ ನಾನು ನಿನಗೆ ನಮಸ್ಕರಿಸುವುದೇ. ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳಿರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದ್ದೇನೆ ಎಂದು ಭಾವಿಸಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ನನ್ನ ಮಾತೃಭೂಮಿಗೆ ನಿನಗಲ್ಲವೋ ಕೃಷ್ಣ. ಬಂದದ್ದಾಯಿತು, ಕುಳಿತುಕೋ ಪಾಂಡವರಾಯ ಬಾರಿ. ಆಮಂತ್ರಣವಿಲ್ಲದೆ ಆಗಮಿಸಿರುವ ಮಾಧವ, ನಿನಗೆ ಗಾನ ನಾಟ್ಯಗಳೆಂದರೆ ಬಹಳ ಪ್ರಿಯವಲ್ಲವೇ? ಇದ್ದರೂ ಇರಬಹುದು. ಇದ್ದರೂ ಇರಬಹುದು, ಇರುವುದೆಲ್ಲವೂ ಬರೆಯದೆ. ಇದುವರೆಗೂ ನಿನ್ನ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ಬೇಸತ್ತ ನೀನು ಈ ದಿನ ನನ್ನ ರಾಜಾಸ್ಥಾನದ ರಾಜ ನರ್ತಕಿಯರ ನವಗಾನ ನರ್ತನವನ್ನು ನೋಡಿ ಆನಂದ ಪಡು, ತೃಪ್ತಿ ಪಡು ಸಹೋದರ. ರಾಜ ನರ್ತಕಿಯರನ್ನು ಬರಮಾಡು. ಯಾರಲ್ಲಿ ರಾಜ ನರ್ತಕಿಯರನ್ನು ಬರಮಾಡಿ? ಅವರಾಗದಲ್ಲಿ ವರ್ಣಿಸಲಿ ನಿಮ್ಮ, ಅವರಾಗದಲ್ಲಿ ವರ್ಣಿಸಲಿ ನಿಮ್ಮ ಅವ ಸಂಗೀತವ ಆಡಿಕೊಂಡಾಡಲಿ, ಅವ ಸಂಗೀತ ಆಡಿಕೊಂಡಾಡಲಿ. ಸಾರ್ವಭೌಮನೆ ಜಲವ ನೆರೆದ ಸಭೆಯೊಳ್ ಪೊಗಳಿ ಅವರಾಗದಲ್ಲಿ ವರ್ಣಿಸಲಿ. ಜನನಿಕಂದಾರಿಯ ಜ್ಯೇಷ್ಠ ಕುವರನೆನ್ ಅನುಜ ದುಶಾಸನ ನಿಷ್ಠೆಯೊಳ್ ಚೇತುರ. ಜನನಿಕಂದಾರಿ ಜ್ಯೇಷ್ಠ ಕುವರನೆನ್ ಅನುಜ ದುಶಾಸನ ನಿಷ್ಠೆಯೊಳ್ ಚೇತುರ. ಚಲದೊಳು ನೀ ಅಗ್ರಗಣ್ಯ ಅಭಿಮಾನದ ಉರುಗಲಾಂಛನ ವಜ್ರಕಾಯ ಸುಯೋಧನ. ಚಲದೊಳು ನೀ ಅಗ್ರಗಣ್ಯ ನಿನ್ನ ಅನುಜ ದುಶಾಸನ ನಿಷ್ಠೆಯೊ ಚೇತುರ. ಅನುಜ ದುಶಾಸನ ನಿಷ್ಠೆಯೊ ಚೇತುರ. ಭರತ ಕುಲದ ಹದಿನಾಯಕ ಗಂಗಾ ಸುತ ಭೀಷ್ಮ. ಕುರು ಪಾಂಡವ ಗುರು ಪೂಜ್ಯ ಮಗಾಚಾರ್ಯ ದ್ರೋಣ. ಭರತ ಕುಲದ ಹದಿನಾಯಕ ಗಂಗಾ ಸುತ ಭೀಷ್ಮ.
ಕುರು ಪಾಂಡವ ಗುರು ಪೂಜ್ಯ ಮಗ ಆಚಾರ್ಯ ದ್ರೋಣ ಭಕ್ತ ಶಿರೋಮಣಿ ವಿದುರ ಮಗಾಶಯ ಭಕ್ತ ಶಿರೋಮಣಿ ವಿದುರ ಮಗಾಶಯ ಇಂಥ ವೀರರನ್ನು ನಾ ತುಂಬಿದ ಸಭೆಯಳು ಸಂತಸಗೊಳಿ ಇಂಥ ವೀರರನ್ನು ತುಂಬಿದ ಸಭೆಯಳು ಸಂತಸಗೊಳಿಸಲು ಅವರಾಗದಲ್ಲಿ ವರ್ಣಿಸಲಿ ನಿಮ್ಮ ಆವ ಸಂಗೀತವ ಆಡಿಕೊಂಡಾಡಲಿ ಆವ ಸಂಗೀತ ಆಡಿಕೊಂಡಾಡಲಿ ಸಾರ್ವಭೌಮ ನಿನ್ನ ಚಲವ ನೆರೆದ ಸಭೆಯೊಳ್ ಹೊಗಲಿ ಅವರಾಗದಲ್ಲಿ ವರ್ಣಿಸಲಿ ಸ್ವರ್ಗನ್ ರೂಪ ಸೂರೇಂದ್ರ ಪುತ್ರನ ಬೈರಿ ಬಾಣ ಪ್ರವೀಣ ಅಂಗಾಧಿಪಕರ್ಣ ಸ್ವರ್ಗನ್ ರೂಪ ಸೂರೇಂದ್ರ ಪುತ್ರನ ಬೈರಿ ಬಾಣ ಪ್ರವೀಣ ಅಂಗಾಧಿಪಕರ್ಣ ಲೆತ್ತವಾಡಿ ತನ್ನ ಚಿತ್ತ ಪ್ರಯೋಗದಿ ಕುರುದೊರೆಗರುಷವ ನಾಟಿಸಿದ ಆವಿನಂತ ಸೇಡಿನ ಶಕುನಿ ಯಾರನ್ನು ಸುಡುವುದು ತಾವಾಗಿ ಲೆತ್ತವಾಡಿ ತನ್ನ ಚಿತ್ತ ಪ್ರಯೋಗದಿ ಕುರುದೊರೆಗರುಷವ ನಾಟಿಸಿದ ಇಂಥ ವೀರರನ್ನ ತುಂಬಿದ ಸಭೆಗಳು ಸಂತಸಗೊಳಿಸಲು ಇಂಥ ವೀರರನ್ನ ತುಂಬಿದ ಸಭೆಗಳು ಸಂತಸಗೊಳಿಸಲು ಅವರಾಗದಲ್ಲಿ ವರ್ಣಿಸಲಿ ನಿಮ್ಮ ಆವ ಸಂಗೀತವ ಆಡಿಕೊಂಡಾಡಲಿ ಅವ ಸಂಗೀತವ ಆಡಿಕೊಂಡಾಡಲಿ ಸಾರ್ವಭೌಮನಿರ್ಣ ಚಲವ ನೆರೆದ ಸಭೆಯೊಳ್ ಪಗಳಿ ಅವರಾಗದಲ್ಲಿ ವರ್ಣಿಸಲಿ ನಸುನಗೆಯ ಹೊರಹೊಮ್ಮಿ ನಸುನಗೆಯ ಹೊರಹೊಮ್ಮಿ ಕೊಳಲ ಧ್ವನಿಯಿಂದ ಸಂಧಿಯಾಚಿಸಲು ಬಂದಿಗನು ಕೊಳಲ ಧ್ವನಿಯಿಂದ ಸಂಧಿಯಾಚಿಸಲು ಬಂದಿಗನು ನೀಲವರ್ಣನ ಈ ಮೌನಗಾನ ಏನಾನಂದ ಕೃಷ್ಣ ಮುಕುಂದ ದೇವಕಿ ಕಂದ ಕೃಷ್ಣ ಮುಕುಂದ ದೇವಕಿ ಕಂದ ಜಗವಿಗುದನಿಂದ ಪಾದ ಜಗವಿಗುದನಿಂದ
ಜಗವಿಗುವುದನಿಂದ ಮಾಧವ್ ಜಗವಿಗುವುದನಿಂದ ಕೃಷ್ಣ ಕೃಷ್ಣ ನಡೆ ಕುಳಿತುಕೋ. ಕೃಷ್ಣ ಕೃಷ್ಣ ಅರೆ ಕುಳಿತುಕೋ. ಎಲ್ಲವೋ ನರ್ತಕಿಯರೇ, ಮತ್ತೊಮ್ಮೆ ಹೇಳಿ. ಜಗವಿಗುದೆ ನಿನ್ನಿಂದ ಕುರುಕುಲ ದೊರೆಯೇ ಜಗವಿಗುದೆ ನಿನ್ನಿಂದ ಜಗವಿಗುದೆ ನಿನ್ನಿಂದ ಕುರುಕುಲ ದೊರೆ ಜಗವಿಗುದೆ ನಿನ್ನಿಂದ ಮಲ್ಲರೊಳ್ಳು ಮಲ್ಲ ಎಲ್ಲವನು ಬಲ್ಲ ಮಲ್ಲರೊಳು ಮಲ್ಲ ಎಲ್ಲವನು ಬಲ್ಲ ನಿನಗಾರು ಸಮರಿಲ್ಲ ಈ ಲೋಕ ನಿನಗಾರು ಸಮರಿಲ್ಲ ನಿನಗಾರು ಸಮರಿಲ್ಲ ಈ ಲೋಕ ನಿನಗಾರು ಸಮರಿಲ್ಲ ಇಂಥ ವೀರರನ್ನು ನಾ ತುಂಬಿದ ಸಭೆಯೊಳು ಸಂತಸಗೊಳಿಸಲು ಇಂಥ ವೀರರನ್ನ ತುಂಬಿದ ಸಭೆಯೊಳು ಸಂತಸಗೊಳಿಸಲು ಅವರಾಗದಲ್ಲಿ ವರ್ಣಿಸಲಿ ನಿಮ್ಮ ಆವ ಸಂಗೀತವ ಆಡಿಕೊಂಡಾಡಲಿ ಅವ ಸಂಗೀತ ಆಡಿಕೊಂಡಾಡ ಸಾರ್ವಭೌಮನೆನ್ನ ಚಲ ನೆರೆದ ಸಭೆಯೊಳು ಪಗಲಿ ಅವರಾಗದಲ್ಲಿ ವರ್ಣಿಸಲಿ ಕೃಷ್ಣ ಸುಯೋಧನ, ನಮ್ಮ ರಾಜ ನರ್ತಕಿಯರ ನವಗಾನ ನರ್ತನವನ್ನು ನೋಡಿ ಸಂತೋಷವಾಯಿತೆ. ಸುಯೋಧನ, ತೃಪ್ತಿಯಾಯಿತೆ. ಆಯ್ತು. ಹಾಗಾದರೆ ಹೇಳು ಕೃಷ್ಣ, ನೀನು ಈಗ ಇಲ್ಲಿಗೆ ಬಂದ ಸಮಾಚಾರವೇನೆಂದು. ಸುಯೋಧನ, ಭೀಷ್ಮ ದ್ರೋಣರನ್ನು ನೋಡಿ ಬಹಳ ದಿನವಾಗಿತ್ತು. ಅವರನ್ನು ನೋಡಿ ಮಾತನಾಡಿಸಿಕೊಂಡು ಹಾಗೆಯೇ ನೀನು ಒಪ್ಪುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ಕೃಷ್ಣ, ಯಾವ ವಿಚಾರವನ್ನಾದರೂ ಹೇಳು, ಸಂತೋಷವಾಗಿ ಕೇಳುತ್ತೇನೆ. ಆದರೆ ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಕೃಷ್ಣ. ರಾಜ್ಯದ ವಿಚಾರವಲ್ಲಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಹಾಗಾದರೆ ನೀನು ಹೇಳುವುದು ಬೇಡ, ನಾವು ಕೇಳುವುದು ಬೇಡ. ಮುರಹರಿಯು ಸಭೆಗೆ ಬಂದ ವಿಚಾರವನ್ನು ಅನುಭವ ತಿಳಿಸುವೆನು. ಪರಮ ಪೂಜ್ಯರಾದ ಗುರು ಹಿರಿಯರೇ, ಪರಮ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮೆಲ್ಲರ ಬಳಿ ಇಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ನಿರ್ಧರಿಸಲ್ಪಡಬೇಕಾಗಿರುವುದರಿಂದ ಈ ವಿಚಾರದಲ್ಲಿ ನಿಮ್ಮ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ವಿಷಯವು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವಾನಸ್ತಿತ್ವಗಳನ್ನು ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಭರತಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೊಯಿಸಿರು.
ಇವೆರಡರಲ್ಲಿ ಒಂದು ವಿಷಯವು ಈ ದಿನ ಇಲ್ಲಿ ನಿರ್ಧರಿಸಲ್ಪಡಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದೂತ್ಯದಲ್ಲಿ ಪರಾಜಿತರಾದ ಮೇಲೆ ಸತ್ಯಶೀಲರು ಧರ್ಮವಂತರು ಆದ ಪಾಂಡವರು ವನವಾಸ ಜ್ಞಾತವಾಸಗಳನ್ನು ಮುಗಿಸಿ ಹಿಂದಿರುಗಿದರಲ್ಲವೇ? ಈಗ ನಿಮ್ಮ ವಾಗ್ದಾನ ಉಳಿದಿದೆ. ಈಗ ನನ್ನೊಡನೆ ಅವರು ಈ ರೀತಿಯ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಹಿಂದೆ ತಾವು ವಾಗ್ದಾನ ಮಾಡಿದಂತೆ ನಮಗೆ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಕೇಳಿದಿರಾ ಪಾಂಡವರ ಈ ವಿನಯ ವಚನಗಳನ್ನು? ಬಾಲ್ಯದಿಂದಲೂ ನೀವು ಅವರಿಗೆ ನೀಡುತ್ತಿರುವ ದೀರ್ಘ ವೈರವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗುಹ್ರದಹನ, ಕಪಟದೂತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಇಂತಹ ಮಹಾಪಾಪಗಳನ್ನೇ ಮನ್ನಿಸಿ ಪಾಂಡವರು ತಮ್ಮ ಭಾಗಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ದುರ್ಯೋಧನ, ಸರ್ವಜ್ಞಾನಿಯಾದ ನಿನಗೆ ಇದಕ್ಕಿಂತಲೂ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಆ ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರನ್ನೆನಿತು ದುಡುಕಬೇಡ. ಸುಯೋಧನ, ಸಮಭಾಗವನಿತ್ತು ಸುಖದಿ ಬಾಳೈ ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ತಮಗೆಲ್ಲರಿಗೂ ಸೇರಿ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಯಾಚನೆಯಿಂದಲ್ಲ, ಸಾಹಸದಿಂದ. ಆ ನಿನ್ನ ಪಾಂಡವರಂತ ಸಾಹಸಿಗಳೇ ಆಗಿದ್ದಲ್ಲಿ ನನ್ನೊಡನೆ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಿ, ಇಲ್ಲವಾದರೆ ಮತ್ತೊಮ್ಮೆ ಕಾಡಿಗೋಗಲಿ. ಶಾಂತಿಯಿಂದಲೇ ರಾಜ್ಯವನ್ನು ಪಡೆಯಬೇಕೆಂದಿರುವ ಧರ್ಮನಂದನ, ರುದ್ರಾಂಶ ಸಂಭೂತನಾದ ಭೀಮಸೇನ ಪರಶಿವನೊಡನೆ ಪಾಶುಪತಾಸ್ತ್ರವನ್ನು ಪಡೆದು
ಪಾರ್ಥ, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ಇವರುಗಳ ಮುಂದೆ ನಿಮ್ಮ ಪರಾಕ್ರಮವೇನು ನಡೆಯುವುದಿಲ್ಲ. ಒಳ್ಳೆಯವರ ಪರಾಕ್ರಮನ್ನೇ ಹೊಗಳುತ್ತಿರುವೆಯಲ್ಲ ಕೃಷ್ಣ. ಕೈಲಾಗದ ಏಡಿ ಆ ನಿನ್ನ ಧರ್ಮರಾಯ, ಸಾತ್ವಿಕನಂತೆ ನಟಿಸಿ ಇಡೀ ಮನುಕುಲವನ್ನೇ ವಂಚಿಸುತ್ತಿರುವ ನಯವಂಚಕ. ಮತ್ತೊಬ್ಬ ಹೊಟ್ಟೆಬಾಕ ಭೀಮ, ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಬಂಡ ಮಗನನ್ನು ಕೊಂದ ಮಾತ್ರಕ್ಕೆ ಅವನೇನು ಅಜಯನೋ. ಕಾಡಿನಲ್ಲಿ ವಾಸ ಮಾಡಿಕೊಂಡಿದ್ದ ಇಡಂಬನನ್ನು ಕೊಂದು ಅವನ ತಂಗಿಯಾದ ಇಡಂಬಿಯನ್ನು ಪತ್ನಿ ಎಂದು ಪರಿಗ್ರಹಿಸಿದೊಂದು ಪರಾಕ್ರಮವೋ ಕೃಷ್ಣ. ಕೀಚಕನನ್ನು ಭೀಮನೇ ಕೊಂದ ಎಂದು ನೋಡಿದವರಾರು? ಹಾಗೊಂದು ವೇಳೆ ಕೊಂದಿದ್ದರೆ ಇನ್ನಂತಹ ಕಪಟಿಯ ವಂಚನೆಯಿಂದಲೇ ಇರಬೇಕು. ಅಂತವನು ರೌದ್ರ ಅಂತ ಸಂಭೂತನು. ಆಗಿದ್ದ ಪಕ್ಷದಲ್ಲಿ ತುಂಬಿದ ರಾಜ್ಯಸಭೆಯಲ್ಲಿ ತನ್ನ ಕೈ ಹಿಡಿದ ಪತ್ನಿಯ ಅಪಮಾನವಾಗುತ್ತಿದ್ದಾಗ ಎಲ್ಲಿ ಹೋಗಿತ್ತು ಅವನ 1000 ಆನೆಗಳ ಬಲ? ಇನ್ನೊಬ್ಬ ನಿನ್ನ ಪರಮ ಮಿತ್ರ ಪಾರ್ಥ, ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಪಳೆದೊಟ್ಟು ತಕತೈ ತಕತೈ ಎಂದು ನಾಟ್ಯ ಕಲಿಸಿದ ನಪುಂಸಕ. ಅವನ ಪರಾಕ್ರಮ ನಾನು ಬಹಳ ಚೆನ್ನಾಗಿಯೇ ಬಲ್ಲೆ ಕೃಷ್ಣ. ಇನ್ನುಳಿದವರು ಆ ಮಾದ್ರಿ ಕುಮಾರರಾದ ನಕುಲ ಸಹದೇವರು, ಒಬ್ಬ ಗೋಪಾಲಕ ಮತ್ತೊಬ್ಬ ಅಶ್ವಪಾಲಕ. ಅವರಿಂದೇನಾದೀತು ಕೃಷ್ಣ? ಎಷ್ಟೇ ಆಗಲಿ ನೀನು ಪಾಂಡವರಾಯ ಬಾರಿ, ಅವರನ್ನೊಗಳುವುದು ಗೋಪಾಲಕನಾದ ನಿನಗತಿಶಯವರೆಗೂ ಭೂಪಾಲಕನಾದ ನನಗಲ್ಲ ಕೃಷ್ಣ. ಕೃಷ್ಣ, ಇದುವರೆಗೂ ನಿನ್ನವರ ಪರಾಕ್ರಮವನ್ನು ಹೊಗಳಿದೆಯಲ್ಲ, ಈಗ ನನ್ನವರ ಪರಾಕ್ರಮವನ್ನು ಹೇಳುವೆನು, ಕೇಳುವೆ ಕೃಷ್ಣ. ಭರತ ಕಂಡವ ಜಯಿಸಿ ಕೃಷ್ಣ, ಭರತ ಕಂಡವ ಜಯಿಸಿ ಅರುಷದಿನ್ ಕುರುಕುಲವ ಪರಿಪಾಲಿಸುತ್ತಿರ್ಪ ಎನಗದ ಬಂಡ ಭೀಮನ ಗುಂಡಿಗೆಯ ಸೀಳಲು ಪಟ್ಟ ಕೈನ ಎನ್ನನು ಜನಿಗದ ಕುಮಾರ ಸ್ವಾಮಿಯ ಮೆಚ್ಚಿಸಿ ಕೃಷ್ಣ, ಕುಮಾರ ಸ್ವಾಮಿಯ ಮೆಚ್ಚಿಸಿ ಕಾಲವಿದು ಧನುಮಂ ಪಡೆದ ಈ ಕರ್ಣನಿಗೆ ಸಾಟಿಯೇ ಆ ನಿನ್ನ ಅರ್ಜುನ. ಅಸಮ ಬಲಶಾಲಿಗಳು ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಗಸದಿಂದ ಬಡವರು ಮಕುಟ ಮರ್ದನರ ಕೃಷ್ಣ. ಕೃಷ್ಣ, ಸ್ವಸಾಮರ್ಥ್ಯದಿಂದ ಈ ಅಖಂಡ ಭರತಖಂಡವನ್ನು ಆಳುತ್ತಿರುವ ನಾನು ಸಾಗಸಿಯೋ ಅಥವಾ ನನಗೆದರಿ ಕಾಡು ಮೇಡುಗಳಲ್ಲೆಲ್ಲ ಆಡಿದ ಆ ನಿನ್ನ ಏಡಿ ಪಾಂಡವರು ಸಾಹಸಿಗಳು? ಆ ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಸೀಳಲು ಸದಾ ಸಿದ್ಧರಿರುವ ನನ್ನ ಸಹೋದರ ದುಶ್ಯಾಸನ, ಇನ್ನು ಅಸಂಬಲಶಾಲಿ ಸೈಂಧವ ರಾಜ, ಇನ್ನು ಆ ನಿನ್ನ ಪರಮ ಮಿತ್ರ ಪಾರ್ಥನ ಶಿರವನ್ನು ಛೇದಿಸುವುದಾಗಿ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲವಿಸುಧನವನ್ನು ಪರವಾಗಿ ಪಡೆದಿರುವ ನನ್ನ ಪ್ರಾಣ ಮಿತ್ರ ಅಂಗಾಧಿಪಕರ್ಣ, ಇನ್ನು ನಿನ್ನ ಕುತಂತ್ರಗಳಿಗೆ ಸದಾ ಪ್ರತಿತಂತ್ರವನ್ನು ನಡೆಯಲು ಸದಾ ಸಮಯ ಸಂಜೀವಿನಿಯಂತಿರುವ ನನ್ನ ಸೋದರ ಮಾವ ಸೌಬಲ ರಾಜ ಶಕುನಿ. ಇಷ್ಟೇ ಅಲ್ಲ ಕೃಷ್ಣ,
ಇತ್ತ ನೋಡು, ಕುರು ಪಿತಾಮಹ. ಚತುರ್ದಶ ಭವನದಲ್ಲಿ ಇವರೇನಾದರೂ ರಣರಂಗದಲ್ಲಿ ನಿಂತರೆಂದರೆ ಇವರನ್ನೆದುರಿಸುವ ವೀರನು ಈ ಚತುರ್ದಶ ಭವನದಲ್ಲಿ ಮತ್ತೊಬ್ಬನಿಲ್ಲ ಕೃಷ್ಣ. ಇನ್ನು ಪರಮ ಪೂಜ್ಯಾಚಾರ್ಯರು, ಸಕಲ ಕುರು ಪಾಂಡವರಿಗೆ ಅಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟ ಮಹಾಗುರುಗಳು, ಇವರ ಪರಾಕ್ರಮ ನನಗಿಂತಲೂ ನೀನೇ ಚೆನ್ನಾಗಿ ಬಲ್ಲೆ. ಈಗ ಹೇಳು ಕೃಷ್ಣ, ಇಂತಹ ಅತಿರಥ ಮಹಾರಥರ ಮುಂದೆ ಆ ನಿನ್ನ ಏಡಿ ಪಾಂಡವರು ನಾಚಿಕೆಗೇಡು. ಧೃತರಾಷ್ಟ್ರನ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ ಕಾರ್ಯವನ್ನು ನೀವೆಲ್ಲರೂ ಕೇಳಿದ್ದೀರಲ್ಲವೇ? ಅದರಂತೆ ನಡೆಯುವಿರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಈ ಸುಸಮಯವನ್ನು ವ್ಯರ್ಥಗೊಳಿಸಿದರೆ ಅಮೃತವೂ ಕೂಡ ವಿಷವಾದೀತು. ಕುಮಾರ, ನೀವು ಹಾಗೂ ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಒಳ್ಳೆಯದು. ಇದು ನನ್ನ ಅಭಿಮತ. ಬೋಧೆಗೆ ಕಿವಿ ಕೊಡದಿರು ಜೋಗೆ, ದಯವನು ಪಾಲಿಸೋ ಧರ್ಮವ ಮನದಿರಿಸೆ. ದಯವನು ಪಾಲಿಸೋ ಧರ್ಮವ ಮನದಿರಿಸೆ. ಏದಕ್ಕೆ ಬಿಡು ಪಂಥ, ಏದಕ್ಕೆ ಅನುಗರೋ ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ. ದುರ್ಯೋಧನ, ಪಾಂಡವರು ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳಿ, ಇದು ನನ್ನ ಅಭಿಮತ. ಯಾರದು? ಓಹೋ, ವಿದುರ ಚಿಕ್ಕಪ್ಪ. ನನಗೆ ನೀತಿ ಹೇಳುವುದರಲ್ಲಿ ನೀನು ಸಹ ಒಬ್ಬನು. ನಡೆಯಲಿ ವಿದುರ ನಿನ್ನ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ನಿನಗೆ ಅರಣ್ಯ ರೋದನವೇ?
ನಿನ್ನಂಥವನಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಈಗ ನಾನು ಸುಮ್ಮನಿದ್ದರೆ ಅನರ್ಥವೂ ಸಂಭವಿಸುವುದು. ಪಿತಾಮಹ ಭೀಷ್ಮ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ನಿನ್ನಿಚ್ಛೆಯದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿದುರ, ನಿನಗಾಗಲಿ ಭೀಷ್ಮ ದ್ರೋಣಾದಿಗಳಿಗಾಗಲಿ ಕೃಷ್ಣನಿಗಾಗಲಿ ನಿಮ್ಮೆಲ್ಲರಿಗೂ ನನ್ನೊಬ್ಬನಲ್ಲಿಯೇ ದೋಷಗಳು ಕಾಣುತ್ತಿರುವು. ಆ ಪಾಂಡವರು ನಿರ್ದೋಷಿಗಳೇನು? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದಿರಿ. ಇನ್ನು ಮಹಾನುಭಾವನಾದ ಕೃಷ್ಣ ನಿನ್ನ ದೂತತ್ವವನ್ನು ಬಲು ಶ್ಲಾಘನೀಯವಾಗಿಯೇ ಹೇಳಿಬಿಟ್ಟಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿನನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ರಾಜ್ಯವನ್ನು ಅವರಿಗೆ ಕೊಡದಿದ್ದರೆ ಅವರಾಗಿಯೇ ಅಪಹರಿಸಿ ಬಿಡುವರು. ಎಲ್ಲ ಗೊಲ್ಲ ಮಾತಿನಲ್ಲಿ ಮಲ್ಲ. ನಿನಗೆ ತಲೆಯಲ್ಲಿ ಬುದ್ಧಿ ಎಂಬುದೇ ಇಲ್ಲ. ಎಲ್ಲವನ್ನು ಅವರೇ ಅಪಹರಿಸಲು ರಾಜ್ಯವೇನು ಗೋಪಿಕಾಂಗನೆಯರ ಮನೆಯ ಬೆಣ್ಣೆ ಮುದ್ದೆಗಳಲ್ಲವೋ ಕೃಷ್ಣ? ಕುರುವೀರರಿಂದ ಸಂರಕ್ಷಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಮಾತಿನ ಮಲ್ಲ, ಅವನು ಛಲದಂಕಮಲ್ಲ. ಸುಯೋಧನ, ಇಂದ್ರಪ್ರಸ್ಥಾದಿಯ 5 ಗ್ರಾಮಗಳನ್ನಾದರೂ ಕೊಡೆಯ. ಶಾಂತಚಿತ್ತರಾದ ಆ ಪಾಂಡವರು ಅದರಿಂದಲೇ ಸಂತೋಷ ಪಡುವರು. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡಿ ಅಲೆದಾಡಿದ 50 ಊರುಗಳೇ ಸಿದ್ಧವಾಗಿವೆ. ಅವರು ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರ ಕೊಡಿಸುವೆನು. ನಮ್ಮ ಭೀಮಸೇನ ಮಹಾವರಟ, ಆತನ ವಾಸಕ್ಕಾಗಿ 1 ಗ್ರಾಮವನ್ನಾದರೂ ಕೊಡೆಯ. ಏನು ಹೇಳಿದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನ ಮಹಾವರಟ, ಆತನ ವಾಸಕ್ಕಾಗಿ 1 ಗ್ರಾಮವನ್ನಾದರೂ ಕೊಡೆಯ. ಕೇಳಿದಿರಾ? ಇವರ ಭೀಮಸೇನ ಮಹಾವರಟನಂತೆ ಅವನ ವಾಸಕ್ಕೆ ನಾನು 1 ಗ್ರಾಮವನ್ನು ಕೊಡಬೇಕಂತೆ. ಕೃಷ್ಣ, ಅಂತರಂಗದಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಂದು ಬಹಿರಂಗದಲ್ಲಿ ಸಂಧಿ ಎಂದು ನಾಟಕವಾಡಿರುವ ಈ ನಿನ್ನ ಕಪಟ ನಾಟಕವನ್ನು ನಾನೇನು ಅರಿಯದವನೇ ಕೃಷ್ಣ? ಹಿಂದೆ ನೀನು ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ, 1 ಹೆಜ್ಜೆಯನ್ನು ಭೂಮಿಗೂ ಮತ್ತೊಂದು ಹೆಜ್ಜೆಯನ್ನು ಆಕಾಶಕ್ಕೂ, 3ನೇ ಈ ನಿನ್ನ ಪಾದವನ್ನಿಡಲೆ ಆ ಬಲಿಚಕ್ರವರ್ತಿಯ ಮಸ್ತಕದ ಮೇಲಿಟ್ಟು ಪಾತಾಳಕ್ಕೆ ತುಳಿದ ಕೊಲೆಪಾತಕನಲ್ಲವೇ ನೀನು? ಅದು ಲೋಕ ಕಲ್ಯಾಣ. ಲೋಕ ಕಲ್ಯಾಣಕ್ಕೋ ನಿನ್ನ ಕಲ್ಯಾಣಕ್ಕೋ? 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟ ಆ ಬಲಿಚಕ್ರವರ್ತಿ ಗತಿಯೇ ಆಗಾದ ಮೇಲೆ ಇನ್ನು ಕೃಷ್ಣ, ನಾನೇನಾದರೂ 1 ಊರನ್ನು ಕೊಟ್ಟರೆ ನನ್ನ ಗತಿ ಏನಾಗಬಹುದೆಂದು ನಾನು ಬಹಳ ಚೆನ್ನಾಗಿ ಬಲ್ಲೆ ಕೃಷ್ಣ. 1 ಊರಲ್ಲ, 1 ಗೋವಿನ ಪಾದದಲ್ಲಿ 1 ಮುಳ್ಳು ಮುರಿಯುವಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಕೊಡುವವನು ಅಲ್ಲ ಈ ಛಲದಂಕಮಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಓಹೋ, ಇಷ್ಟೊಂದು ಅಪಮಾನವೇ? ದುರ್ಯೋಧನ, ಇದು ನಿನ್ನ ದುರಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ಈ ನಿನ್ನ ವಾಕ್ಪಟುತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನದ. ಹಾಗಲ್ಲ ಕೇಳು ಕೃಷ್ಣ. ಈ ದುರ್ಯೋಧನ ಸದೆಪಡಬೇಕೆಂದನಲ್ಲವೇ ನಿನ್ನ ಬಂಡ ಭೀಮ? ಅದು ದುರಗ್ರಹ. ಲೋಕೈಕ ವೀರನಾದ ಕರ್ಣನ ವಂಚಬೇಕೆಂದು ಶಾಪನ ಕೊಟ್ಟನಲ್ಲವೇ ನಿನ್ನ ಶಿಖಂಡಿ ಪಾರ್ಥ? ಅದು ಕೃಷ್ಣ ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯದ್ದೇ ಸ್ನೇಹ ಬೆಳೆಸಿದರಲ್ಲವೇ ಆ ಗತಿ ಕೆಟ್ಟ ಪಾಂಡವರು? ಅದು ಕೃಷ್ಣ ದುಸ್ಸಹವಾಸ. ಈ ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಇಡೀ ಬರದ ಖಂಡದಲ್ಲಿ ತಮ್ಮ ಧ್ವಜಪದಾಕೆಯನ್ನು ಎತ್ತಿ ಆರಿಸಬೇಕೆಂದು ಯೋಜನೆ ರೂಪಿಸುತ್ತಿರಲ್ಲವೇ ನಿನ್ನ ಪಾಂಡವರು? ಅದು ಕೃಷ್ಣ ದುರಾಶಯ. ಹೆಚ್ಚೇನು ಕೃಷ್ಣ, ನಾವೇ ಸಮರ್ಥರು, ಅಜಯರು ಎಂದು ಹೆಮ್ಮೆ ಪಟ್ಟುಕೊಳ್ತಿರಲ್ಲವಲ್ಲವೇ ನಿನ್ನ ಪಾಂಡವರು? ಅದು ಕೃಷ್ಣ ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರೂ ಸಹ ಈ ದುರ್ಯೋಧನ ನಿರ್ಧಾರ ಚಲಿಸುವುದಿಲ್ಲ, ಚಲಿಸಲಾರದು.
ಏಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲ ಬೇಸರವೋ. ಏಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲ ಬೇಸರವೋ. ಬೇಡ ಬೇಡ ಬಲ ಬೇಸರವೋ. ಬೇಡ ಬೇಡ ಬಲ ಬೇಸರವೋ. ನಾಡು ದೊರೆಯದು ಕಾಡಿಗೋಗಲಿ ಕೊಡಲಾಗದು ರಾಜ್ಯವನ. ನಾಡು ದೊರೆಯದು ಕಾಡಿಗೋಗಲಿ ಕೊಡಲಾಗದು ರಾಜ್ಯವನ. ಏಡಿ ಪಾಂಡವರ ಕೊಟ್ಟಿರಣಗಳು. ಏಡಿ ಪಾಂಡವರ ಕೊಟ್ಟಿರಣಗಳು. ಮೆಟ್ಟಿ ಮೆರವನೋ ರಣದೊಳಗೆ. ಮೆಟ್ಟಿ ಮೆರವನೋ ರಣದೊಳಗೆ. ಮೆಟ್ಟಿ ಮೆರವನೋ ರಣದೊಳಗೆ. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿಗೆಯಾದವು. ಗುರು ಸಹೋದರರ ಹೃದಯದ ದಮನಗಳಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯನ್ನು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗಿಸಲು ಸಾಧ್ಯವೇ ಇಲ್ಲ. ಕೃಷ್ಣ, ಸಾಕುದರು ನಾನು ದುರಾಗ್ರಹದಳು ಸರಸೋ. ಸಾಕುದರು ನಾನು ದುರಾಗ್ರಹದಳು ಸರಸೋ. ಸರಸವನ ಬೆರೆಸದೆ ಎಸಗುವ ಬರೆಯನು. ಸರಸವ ಬೆರೆಸವ ಎಸಗುವನು. ಸಾಕುದರು ನಾನು ದುರಾಗ್ರಹದಳು ಸರಸೋ. ದುರಾಗ್ರಹದಳು ಸರಸೋ. ದುರಾಗ್ರಹದಳು ಸರಸೋ. ಹನುಮ ಭೀಮನ ಹಿಡಿಯುತ್ತಲೀಗ ಆತುರದಿಂದ ಕಡಿದು ಬಿಸಾಡುವೆ. ಹನುಮ ಭೀಮನ ಹಿಡಿಯುತ್ತಲೀಗ ಆತುರದಿಂದ ಕಡಿದು ಬಿಸಾಡು. ದುರುಳಾವನ ಕರುಳನು ಬಗೆದು. ದುರುಳಾವನ ಕರುಳನು ಬಗೆದು ಪರಿಪರಿ ವಿಧದಲ್ಲಿ ಶಿಕ್ಷಿಪೆನೋ. ಪರಿಪರಿ ವಿಧದಲ್ಲಿ ಶಿಕ್ಷಿಪೆನೋ. ಸಾಕು ದುರುಳನ ದುರಾಗ್ರಹದಳು ಸರಸೋ. ದುರಾಗ್ರಹದಳು ಸರಸೋ. ದುರಾಗ್ರಹದಳು ಸರಸೋ. ಕೃಷ್ಣ, ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನೇ ಕದಕ್ಕೆ ಬಿಡಬಲ್ಲ ಗಂಡುಗಳಿಗಳು ನಾವು. ಕೃಷ್ಣ, ಆ ನಿನ್ನ ಬಂಡ ಭೀಮನ ಕಾರಣನ್ನು ಬಗೆಯಲು ಸದಾ ಸಿದ್ಧವಾಗಿರಲು ಈ ದುಶ್ಯಾಸನ. ಕೃಷ್ಣ, ಮಾತು ಮಾತಿಗೂ ಪ್ರತಿಷ್ಠೆಯನ್ನೇ ತೋರುತ್ತಿರುವ ನೀನು ಸೊಮ್ಮನಿದ್ದರೆ ಸರಿ. ಕೃಷ್ಣ, ನಿನ್ನ ಆ ಪಾಂಡವರಿಗೆ ಹೇಳಿಬಿಡು, ಯುದ್ಧವೇ ಸಿದ್ಧವೆಂದು. ಮಾತು ಮಾತಿಗೂ ಸಂಧಿಯ ಮಾತನ್ನಾಡುತ್ತಿರುವ ನೀನು ಎಚ್ಚರ. ಎಚ್ಚರ ತಪ್ಪಿದರೆ ಕೆಟ್ಟೀತು ಗ್ರಾಚಾರ. ಧ್ವಂಸ ಮಾಡುವೆ ವಂಶದ್ರೋಹಿಗಳ. ನಿಸ್ಸಂಶಯದಿಂದ ಧ್ವಂಸ ಮಾಡು ವಂಶದ್ರೋಹಿಗಳ. ಧ್ವಂಸ ಮಾಡುವ ವಂಶದ್ರೋಹಿಗಳ. ನಿಸ್ಸಂಶಯದಿಂದ ಧ್ವಂಸ ಮಾಡುವ ವಂಶದ್ರೋಹಿಗಳ. ಕಿಡಿಗಳನ್ನು ಗುಳುತ ಪಡೆಯನ್ನು ಕಡಿಯುತ್ತ ಸಿಡಿದರ ಬಿಡುವೆನು ಕಡು ಶೌರ್ಯದಲ್ಲಿ ಅದಮರ ಉದರಂ ವಿದಳಿಸಿ ವಧಿಸುವೆ. ಕಿಡಿಗಳನ್ನು ಗುಳುತ ಪಡೆಯನ್ನು ಕಡಿಯುತ್ತ ಸಿಡಿದರ ಬಿಡುವೆನು ಕಡು ಶೌರ್ಯದಲ್ಲಿ ಅದಮರ ಉದರಂ ವಿದಳಿಸಿ ವಧಿಸು. ಎದೆಯ ಕೊಟ್ಟಿಸದುವೆ ನಟ್ಟಾಸದಿ. ಧ್ವಂಸ ಮಾಡುವೆ ವಂಶದ್ರೋಹಿಗಳ. ನಿಸ್ಸಂಶಯದಿಂದ ಧ್ವಂಸ ಮಾಡುವೆ ವಂಶದ್ರೋಹಿಗಳ. ದುರ್ಯೋಧನ, ಈ ಕಳ್ಳ ಕೃಷ್ಣನ ಮಾತುಗಳನ್ನು ಮರಳಾದರೆ ನಿನ್ನ ಅವನತಿಗೆ ನೀನೇ ಕಾರಣನಾಗುವೆ. ಕೃಷ್ಣ, ಯುದ್ಧವನ್ನು ಮಾಡದಿರಲು ನಾವೇನು ಕೈಗಳಿಗೆ ಬಳೆಗಳನ್ನು ತೊಟ್ಟಿಲ್ಲ. ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಇಲ್ಲವಾದರೆ ಅಪಮಾನವಾದೀತು. ಎಚ್ಚರ, ಎಚ್ಚರ. ದುರ್ಯೋಧನ ದುಶ್ಯಾಸರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ವೈರಿ ಅರ್ಜುನನ ಮೇಲೆ ಹಗೆ ತೀರದ ಹೊರತು ಕರ್ಣನಿಗೆ ರುಚಿಸುವುದಿಲ್ಲ. ಸುಯೋಧನ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ
ಕ್ಷತ್ರಿಯ ಧರ್ಮವನ್ನೇ ಬಲಿಪಡುವೆಯ? ಇದು ನಿನ್ನ ಧರ್ಮವೇ? ಏನು ಹೇಳಿದೆ ಕೃಷ್ಣ? ಧರ್ಮದ ನುಡಿಗಳನ್ನು ನೀನು ಆಡುತ್ತಿರುವೆಯಾ? ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಪಾಂಡುತನಯರ ಹಿತವನ್ನೇ ಬಯಸುತ್ತ ಕೃಷ್ಣ, ಪಾಂಡುತನಯರ ಹಿತವನ್ನೇ ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದಿರುವೆ. ಸಂಧಿಯ ನಾಟಕವ ಆಡಲೆಂದು ಬಂದಿರುವೆ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು, ಕೃಷ್ಣ ಕೃಷ್ಣ ಹಠವಂತರು ನಾವು ದಿಟವಿದು ತಿಳಿಯಲಿ. ಹಠವಂತರು ನಾವು ದಿಟವಿದು ತಿಳಿಯಲಿ. ಗಣದಳು ಪಾರ್ಥನ ಶಿರವನ್ನು ತಡೆಯುವೆ. ಗಣದಳು ಪಾರ್ಥನ ಶಿರವನ್ನು ತಡೆಯುವೆ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ವಲ್ಲಭ ವಲ್ಲಭನೇ. ಕೃಷ್ಣ ಕೃಷ್ಣ ಕೃಷ್ಣ, ನಿನ್ನ ಪ್ರಾಣ ಮಿತ್ರ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಯಲ್ಲ. ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗೆ ನನ್ನ ತನು ಮನ ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಪುರುಷನ ಮಾತುಗಳನ್ನು ಕೇಳಿ ಪುರುಷೋತ್ತಮನ ಕಂಠ ಬಿಗಿದಂತಾಗಿರಬೇಕು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ಸುಯೋಧನ. ಭಾರತ ಭೂಮಿ ಜಯಿಸಿದು ರಾಜ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರನ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿದು ರಾಜ, ಜಯಿಸಿದು ರಾಜ. ಸುಯೋಧನ, ಕರೆಸಿದನಿ ಅನುಜಾತರ, ಕರೆಸಿದನಿ ಅನುಜಾತರ, ಕರೆಯಲಿತ್ತು ಖ್ಯಾತಿ ಪಡೆ ಸುಖವಾಗುವೇರ.
ಕಿತ್ತು ಖ್ಯಾತಿ ಪಡೆಸಿಯಾಗು ವೀರ ವೈರವನೇ ನೀಗಿ ನೀ ಸೈರನೆಯ ತಾಳೆ ವೈರವನೇ ನೀಗಿ ನೀ ಸೈರನೆಯ ತಾಳೈ ಬಾಳೈ ಬಲು ಧರ್ಮ ನೆನುತ ಸುಗುಣ ಚರಿತ ಕರುಣ ಭರಿತ ವರಗುಣ ನೆನೆಸಿ ಬಾಳೈ ಬಲು ಧರ್ಮ ನೆನುತ ಸುಗುಣ ಚರಿತ ಕರುಣ ಭರಿತ ವರಗುಣ ನೆನೆಸಿ ಕೊರೆಯೀದರೆಯ ಭಾರತ ಭೂಮಿ ಜಯಿಸಿ ದುರಾಜ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಜಯಿಸಿ ದುರಾಜ ಜಯಿಸಿ ದುರಾಜ. ದುರ್ಯೋಧನ, ಆಲೋಚಿಸು. ನಿನ್ನ ಸಹೋದರರು, ಬಂಧುಗಳು, ಅಣ್ಣ ತಮ್ಮಂದಿರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಈ ದಾನವ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಿನ್ನಾರ ಸಲುವಾಗಿ ಕೃಷ್ಣ, ನಿಮ್ಮೆಲ್ಲರ ಸಲುವಾಗಿ. ಮುಂದೊದಗುವ ಭೀಕರ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಎಂಬ ಭಿಕ್ಷೆಯನ್ನು ಬೇಡಲು ಬಂದಿರುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ? ಇದರಲ್ಲಿ ನನ್ನ ಅಪರಾಧವೇನಯ್ಯ ರಾಜ? ದೂತವನ್ನಾಡಿ ಸಕಲ ಐಶ್ವರ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡು ಈ ದುರ್ಯೋಧನ ಹೊರತಾಗಿ ಮತ್ತಾರು ಶಕ್ತರಲ್ಲ. ಆ ಏಡಿ ಪಾಂಡವರು ಧರ್ಮವಿದೆ, ಏಡಿ ಪಾಂಡವರವೇ ಕೃಷ್ಣ. ದುರ್ಯೋಧನ, ಕ್ಷಾತ್ರ ಧರ್ಮವಿದೆ, ಏಡಿ ಪಾಂಡವರಲ್ಲಿ ರೂಢಿಯೊಳಗವರೆನ್ನು ವೀರರೆನಿ ಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಕೃಷ್ಣ. ದುರ್ಯೋಧನ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿದೆಲ್ಲವಾ ಅರಿತು ನೀನಿದೆಲ್ಲವ ಕೃಷ್ಣ. ದುರ್ಯೋಧನ, ಭ್ರಾಂತಿ ಮೂಡಿತೆಯ ಮುಗುಂದ ಭ್ರಾಂತಿ ಮೂಡಿತೆಯ ಮುಗುಂದ. ಕೃಷ್ಣ, ದುರ್ಯೋಧನ, ಆ ಪಾಂಡವರಿಗೆ ಭಿಕ್ಷಾ ವೃತ್ತಿಯ ಯೋಗ್ಯವಾದ ಜೀವನ, ಆ ಧರ್ಮ ಬೀರುಗಳ ಕೈಗೆ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವಮಾನದ ಏಕಮಾತ್ರ ಸಾಧನೆ. ಕ್ಷತ್ರಿಯನೆಂದಿಗೂ ಯುದ್ಧದ ಸಲುವಾಗಿ ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಯವು ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳನ್ನು ಏನೆಂದು ಕೇಳಿದೆಯಾ? ಹೇಳು ಕೃಷ್ಣ. ನಿನ್ನ ಅಪರಾಧಗಳು ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಇವೆಲ್ಲವನ್ನು ಮರೆತೆಯ?
ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿದ ನಿನಗೆ ಕೀರ್ತಿ ಶ್ರೇಯಸ್ಸು ಅದೆಂದಿಗೂ ಲಭಿಸದು. ಏದೋ ನಿನ್ನ ಭ್ರಮೆ ಕೃಷ್ಣ. ಹೇಳು, ಕೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕಟ್ಟಾಳು ಕೌರವೇಶ್ವರನ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೆ ಅಂದೇ ತೊಟ್ಟೆನು ಕೃಷ್ಣ ನಾನೀಚಲವ ಅತ್ತಿಭೂತ ಪ್ರೇತಗಳಿಗೆ ಒಡೆನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಕಲಿಯ ಅಂಶದಿಂದ ನಿರ್ಮಿತವಾದ ಈ ನನ್ನ ಅಚ್ಚಿರಾವತಿಯ ಕುರು ಸಾಮ್ರಾಜ್ಯ ರಕ್ತದ ಬಡವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಭಿಮಾನಶಾಲಿಯಾದ ನಾನು ಅಂದರೆ ಈ ದುರ್ಯೋಧನ ಸಾರ್ವಭೌಮ ಅದರ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಧೂಳಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಕೇಳು ಮುರಕರಿಯೇ ಅದ ಮಾಡಿ ಎಲ್ಲಲ್ಲಿ ಕೃಷ್ಣ ಸುಯೋಧನ, ಕೇಳು ಮುರಕರಿಯೇ ಅದ ಮಾಡಿ ಎಲ್ಲಲ್ಲಿ ರಾಜವ ಛಲವನ್ನು ಬಿಡನು ನೆಲವನ್ನು ಕೊಡನು. ಕೃಷ್ಣ ಸುಯೋಧನ, ಛಲವನ್ನು ಬಿಡನು ನೆಲವನ್ನು ಕೊಡನು. ಛಲವ ಜಯಿಸಿಗಲ ಮುದದಿ ಮೇಲೆ ಕೊಡುವುದಿಲ್ಲ ಕನೆಯ ಮಾತಿಗಿಲ್ಲ ಸಾರಿತೆ ಕೊಡುವುದಿಲ್ಲ. ಕೃಷ್ಣ ಸುಯೋಧನ, ಯುದ್ಧದಲ್ಲಿ ಪಾಂಡವರು ದಾಸರಾಗಿಗರು ಯುದ್ಧದಲ್ಲಿ ಪಾಂಡವರು ದಾಸರಾಗಿಗ ನೀತಿಯ ನರಿಯದ ಈ ಪರಿ ನುಡಿವೆಯ ನೀತಿಯ ನರಿಯದ ಈ ಪರಿ ನುಡಿವೆಯ ಛಲವನ್ನು ಬಿಡಲು ನೆಲವನ್ನು ಕೊಡಲು. ಕೃಷ್ಣ ಸುಯೋಧನ, ಛಲವನ್ನು ಬಿಡಲು ನೆಲವನ್ನು ಕೊಡಲು. ಛಲವ ಜಯಿಸಿಗಲ ಮುದದಿ ಮೇಲೆ ಕೊಡುವುದಿಲ್ಲವೋ ಕನೆಯ ಮಾತಿಗುಲ್ಲ ತೋರಿತೆ ಕೊಡುವುದಿಲ್ಲವೋ. ಒಡನೆ ಯುದ್ಧವ ಕೃಷ್ಣ ಸುಯೋಧನ, ಒಡನೆ ಯುದ್ಧವ ಅಡಿ ಎಲ್ಲಿ ಬರ್ತದೆ ಅಡಿ ಎಲ್ಲೆಲ್ಲಿ ಬರ್ತಲ್ಲ ನೋಡಿಕೊಳ್ಳುವೆ ಕೊಡುವುದಿಲ್ಲವೋ ಕಲೆಯ ಮಾತಿದುಲ್ಲ ಸಾರಿಪೆ ಕೊಡುವುದಿಲ್ಲವೋ ಬಿಡುವುದಿಲ್ಲವೋ. ಕೃಷ್ಣ ಸುಯೋಧನ, ಸತ್ತರೆ ಸಾನ್ನಿಧ್ಯ, ಬದುಕಿದರೆ ಸಾಮ್ರಾಜ್ಯ. ಹೋಗು, ಓ ನಿನ್ನ ಪಾಂಡವರಿಗೆ ಹೇಳಿಬಿಡು ಯುದ್ಧವೇ ಸಿದ್ಧವೆಂದು. ಗತಿ ಬೇಡೈ ಸುಯೋಧನನೆ ತೋರಿ ಗಜಾತಿಗಳು ಸೈರನೆ. ಗತಿ ಬೇಡೈ ಸುಯೋಧನನೆ ತೋರಿ ಗಜಾತಿಗಳು ಸೈರನೆ 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 ಸೈರನೆ. ಅದೇ ಕಿತ್ತು ಮಗಳುವೆ ಪರಿಮಾಣ ಮಗಳುವೆ ಅದೇ ಕಿತ್ತು ಮಗಳುವೆ ಅದೇ ಮಾತ ಮಗಳುವೆ ಕುಲಹೀನ ಕುಲವ ಮರದಯ ಪಳವಿಯೋ ಅಡಗಿವೆ. ಕದನದೊಳು ನಿನ್ನ ಮದವ ನಡಗಿಪ ಚತುರರಿ ಹರು ಮರುಳೆ. ಕದನದೊಳು ನಿನ್ನ ಮದವ ನಡಗಿಪ ಚತುರರಿ ಹರು ಮರುಳೆ. ಸೆತ್ತರುನ್ನ ಸಗಿಬೇಗಿ ನಿನ್ನ ಸೆತ್ತರುನ್ನ ಸಗಿಬೇಗಿ ನಿನ್ನ ಸೈರಿಸಬಲ್ಲವರ ಸುಯೋಧನ ಸೈರಿಸಬಲ್ಲವರ. ಪರಮ ಪುರುಷನೆಂಬ ಬಿರುದನು ಪದವಿಯೋ ಅಡಗಿವೆ. ಪರಮ ಪುರುಷನೆಂಬ ಬಿರುದನು ಪದವಿಯೋ ಅಡಗಿವೆ. ಸೈರಿಸಬಲ್ಲವರ ಗತಿ ಬೇಡ ಸುಯೋಧನನೆ ತೋರಿ ಗಜಾತಿಗಳು ಸೈರನೆ 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 ಸೈರನೆ. ಕಡೆಗೂ ನನ್ನ ಮಾತನ್ನು ನಿರಾಕರಿಸಿಬಿಟ್ಟೆಯ ಗುರುಕುಲ ಕಲಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಕುಲ ಕಳಂಕ ಸ್ವರೂಪನೇ. ದುರ್ಯೋಧನ, ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ
ಅದನ್ನು ನೀವೇ ನಿರ್ಧರಿಸಬೇಕು. ನಾನಾಗಲೇ ನಿರ್ಧರಿಸಿ ಸೂಕ್ತವಾದ ಸಲಹೆಯೊಂದನ್ನು ಕೊಟ್ಟಿರುವೆನು. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮನಾದ ದುರ್ಯೋಧನನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ದುರ್ಯೋಧನ ಕೃಷ್ಣ ಸುಯೋಧನ ದೂತರಾಗಿ ಬಂದಿರುವ ನಿನಗೆ ಒಳ್ಳೆ ರಾಯಭಾರವನ್ನು ಕೊಟ್ಟು ಕಳಿಸಬೇಕೆಂಬುದೇ ನಮ್ಮ ಶಕುನಿ ಮಾವನವರ ಸಲಹೆ. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದ್ಭುತಕಾರವಾಗಿಯೇ ಇರುತ್ತೆ. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನನ್ನ ಅತ್ಯದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತಾಕಾರವಾದ ರಾಯಭಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವನು. ಸ್ವೀಕರಿಸು ಸಹೋದರ. ಅಗ್ರಜ, ಬಂಧಿಸು ಈ ಕೃಷ್ಣನನ್ನ. ಕೃಷ್ಣ, ನಿನ್ನೊಟ್ಟಡಗಿಸುವ ಮುನ್ನ ಬಂದ ದಾರಿಯನ್ನು ಹಿಡಿದು ಹೋಗು. ಯಾರನ್ನು ಯಾರು ಬಂಧಿಸುವರು ಮಂದಮತಿಗಳೇ? ನಿನ್ನನ್ನು ನಿನ್ನ ಹಂಗಾಮವನ್ನು ಗಾಳಿಯನ್ನು ಬೆಂಕಿಯಿಂದಲೂ ಬೀಸಣಿಗೆಯಿಂದ ಗಾಳಿಯನ್ನು ಮರಳಿನಿಂದ ಸಾಗರವನ್ನು ಬಂಧಿಸಲು ಸಾಧ್ಯವೇ? ಋತ ನಿಮ್ಮಿಂದ ಆಗದು. ಸಹೋದರ ಬಂಧಿಸು ಈ ಕೃಷ್ಣನನ್ನು. ಈಗ ಬಂಧಿಸಿರೇ ನನ್ನ. ಅಲ್ಲಿಯೂ ಕೃಷ್ಣ, ಎಲ್ಲಿಯೂ ಕೃಷ್ಣ, ಎಲ್ಲಲ್ಲಿಯೂ ಕೃಷ್ಣ.